ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಕಂಪ್ಯೂಟರ್ ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು KE ಆಗಲಿ KPSC ಇಂದ ಕಂಡಕ್ಟ್ ಮಾಡುವಂಥ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಮತ್ತು ಸ್ಪೆಸಿಫಿಕಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಮೇಲೆ PDO, FDA, SDA, ಗ್ರೂಪ್ C, ಸೊ ಇನ್ನಿತರೆ ಒಂದು ಎಕ್ಸಾಮ್ಗಳಿಗೆ ಇವು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಶನ್. ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಈಸ್ ಗೂಗಲ್ ಕ್ರೋಮ್ ಕ್ಲಾಸಿಫೈಡ್ ಆ್ಯಸ್? RRB NTPCಯಲ್ಲಿ ಕೇಳಿದ್ದಾರೆ. ಓಕೆ, ಸೊ ಗೂಗಲ್ ಕ್ರೋಮ್ ಇದು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ತೀರಾ, ಲ್ಯಾಪ್ಟಾಪಲ್ಲಿ ಮಾಡ್ತೀರಾ, ಡೆಸ್ಕ್ಟಾಪಲ್ಲಿ ಮಾಡ್ತೀರಾ. ಸೊ ಗೂಗಲ್ ಕ್ರೋಮ್ ಇದೊಂದು ಏನಪ್ಪ, ಇಟ್ಸ್ ಈ ವೆಬ್ ಬ್ರೌಸರ್, ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇದೊಂದು ವೆಬ್ ಬ್ರೌಸರ. ಅರ್ಥ ಆಯ್ತಾ? ಸೊ ಗೂಗಲ್ ಕ್ರೋಮ್ ಈಸ್ ಆ್ಯನ್ ಅಪ್ಲಿಕೇಶನ್ ಡಿಸೈನ್ಡ್ ಸ್ಪೆಸಿಫಿಕಲಿ ಫಾರ್ ಅ ಯೂಸರ್ ಟು ಆಕ್ಸೆಸ್ ಆ್ಯಂಡ್ ಡಿಸ್ಪ್ಲೇ ದ ವೆಬ್ ಪೇಜಸ್. ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಆಪ್ರೇಟಿಂಗ್ ಸಿಸ್ಟಮ್ ಮ್ಯಾನೇಜಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಿಸ್ಟಮ್ ರಿಸೋರ್ಸಸ್. ಆಮೇಲೆ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು? ಸಿಸ್ಟಮ್ ಸಾಫ್ಟ್ವೇರ್ ಏನು ಮಾಡ್ತದೆ? ಇಟ್ ಆಪ್ರೇಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ಕಂಪ್ಯೂಟರ್ ಹಾರ್ಡ್ವೇರ್ ಇನ್ ದ ಬ್ಯಾಕ್ಗ್ರೌಂಡ್ ಆಫ್, ಲೆಟ್ಸ್ ಎಕ್ಸಾಂಪಲ್, ಆಪ್ರೇಟಿಂಗ್ ಸಿಸ್ಟಮ್ OS, ಆಮೇಲೆ ಡಿವೈಸ್ ಡ್ರೈವರ್ಸ್. ಓಕೆ, ನೆಕ್ಸ್ಟ್ ಸರ್ಚ್ ಇಂಜಿನ್. ಸರ್ಚ್ ಇಂಜಿನ್ ಅಂದರೆ ಏನು? ಸರ್ಚ್ ಇಂಜಿನ್ ಈಸ್ ಅ ವೆಬ್ ಸರ್ವಿಸ್. ಇಟ್ ಈಸ್ ಯೂಸ್ಡ್ ಟು ಸರ್ಚ್ ದ ಡೇಟಾಬೇಸ್. ಲೆಟ್ಸ್ ಎಕ್ಸಾಂಪಲ್, ಗೂಗಲ್, Bing. Chrome is an application browser that loads search engines. ಓಕೆ, ಇದೊಂದು ಎಕ್ಸ್ಟ್ರಾ ಮಾಹಿತಿ ಹೇಳಿದ್ದೀನಿ ನಾನು ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ಟರ್ಮ್ ಯೂಸ್ಡ್ ಫಾರ್ ರೀಸ್ಟಾರ್ಟಿಂಗ್ ಅ ಕಂಪ್ಯೂಟರ್ ದಟ್ ಈಸ್ ಆಲ್ರೆಡಿ ಪವರ್ಡ್ ಆನ್? ಅದಕ್ಕೇನಂತೀವಿ? ಬೂಟಿಂಗ್ ಅಂತ ಗೊತ್ತೆಲ್ಲರಿಗೆ, ಬಟ್ ಅದಕ್ಕೆ ವಾರ್ಮ್ ಬೂಟಿಂಗ್ ಅಂತ ಅಂತೀವಿ. Warm booting is a process of restarting the system without turning off the primary power completely. ಅರ್ಥ ಆಯ್ತಾ? ಅಂದರೆ ಪ್ರೈಮರಿ ಪವರ್ ಅದನ್ನು ಟರ್ನ್ ಆಫ್ ಮಾಡದೆ ನಾವು ಅದನ್ನು ರೀಸ್ಟಾರ್ಟ್ ಮಾಡೋದು, ಅದಕ್ಕೆ ವಾರ್ಮ್ ಬೂಟಿಂಗ್ ಅಂತ ಅಂತೀವಿ. ಮತ್ತು ಕೋಲ್ಡ್ ಬೂಟಿಂಗ್ ಅಂದರೆ ಏನು? ಕೋಲ್ಡ್ ಬೂಟಿಂಗ್ ಅನ್ನೋದು ಇಟ್ ಈಸ್ ದ ಪ್ರೊಸೆಸ್ ಆಫ್ ರೀಸ್ಟಾರ್ಟಿಂಗ್ ದ ಕಂಪ್ಯೂಟರ್ ಕಂಪ್ಲೀಟ್ಲಿ ಪವರ್ಡ್ ಆಫ್ ಸ್ಟೇಟ್. ಓಕೆ, ಅದಕ್ಕೆ ಕೋಲ್ಡ್ ಬೂಟಿಂಗ್ ಅಂತಾರೆ. ಆಮೇಲೆ ಹಿಬರ್ನೇಷನ್. ಹಿಬರ್ನೇಷನ್ ಇದೇನು? ಹಿಬರ್ನೇಷನ್ ಸೇವ್ಸ್ ದ ಆ್ಯಕ್ಟಿವ್ ಮೆಮ್ರಿ ಡೇಟಾ ಟು ದ ಹಾರ್ಡ್ ಡ್ರೈವ್ ವೆನ್ ದ ಪವರ್ ಆಫ್ ದ ಸಿಸ್ಟಮ್. ಸಿಸ್ಟಮನ್ನು ಪವರ್ ಆಫ್ ಮಾಡಿದಾಗ ಆ ಒಂದು ಆ್ಯಕ್ಟಿವ್ ಮೆಮ್ರಿ ಏನು ಮಾಡ್ತದೆ ಅಂದರೆ ಆ ಒಂದು ಡೇಟಾವನ್ನು ಹಾರ್ಡ್ ಡ್ರೈವ್ಗೆ ಸೇವ್ ಮಾಡ್ತದೆ. ಆಮೇಲೆ ಸೇಫ್ ಮೋಡ್ ಸ್ಟಾರ್ಟಪ್. ಸೇಫ್ ಮೋಡ್ ಸ್ಟಾರ್ಟಪ್ ಈಸ್ ಅ ಡಯಾಗ್ನೋಸ್ಟಿಕ್ ಸ್ಟಾರ್ಟಪ್ ಮೋಡ್ ವಿತ್ ಮಿನಿಮಲ್ ಡ್ರೈವರ್ಸ್ ಲೋಡೆಡ್. ವಿಚ್ ಫೈಲ್ ಸಿಸ್ಟಮ್ ಈಸ್ ಸ್ಟ್ಯಾಂಡರ್ಡ್ ಫಾರ್ ಮಾಡರ್ನ್ ವರ್ಷನ್ ಆಫ್ ವಿಂಡೋಸ್? ಸೊ ಆಪ್ಷನ್ ಬಿ ಇಸ್ ಅ ಕರೆಕ್ಟ್. NTFS. NTFS ಅಂದರೆ ಏನಪ್ಪ? ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು. NTFS ಸ್ಟ್ಯಾಂಡ್ಸ್ ಫಾರ್, NTFS ಅಂದರೆ ನ್ಯೂ ಟೆಕ್ನಾಲಜಿ, ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್. ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್ is a default on modern Windows. It offering the file permissions, compressions and a large file support. ಓಕೆ, ಸೊ ಇವು ಏನದಪ್ಪ? ದೀಸ್ ಆರ್ ದ ಮಾಡರ್ನ್ ಸ್ಟ್ಯಾಂಡರ್ಡ್ ವರ್ಷನ್ಸ್ ಆಫ್ ವಿಂಡೋಸ್. ಯಾವುದು? NTFS. ಆಮೇಲೆ ಇದು ಬರುತ್ತೆ, ಇದು FAT32. ಇದ್ರ ಮೇಲೆ ಭಾಳ ಕೇಳ್ತಾರೆ ಕ್ವಶನ್. FAT32 ಅಂದರೆ ಇಟ್ಸ್ ಎನ್ ಓಲ್ಡರ್ ಫೈಲ್ ಸಿಸ್ಟಮ್ ಲಿಮಿಟೆಡ್ ಬೈ ಮ್ಯಾಕ್ಸಿಮಮ್ ಸಿಂಗಲ್ ಫೈಲ್ ಸೈಜ್ ಆಫ್ 4 GB. ನೆಕ್ಸ್ಟ್ EXT4. ಇವೆಲ್ಲ ಏನಪ್ಪ? ದೀಸ್ ಆರ್ ದ ಎಕ್ಸ್ಟರ್ನಲ್ ರಿಮೂವಬಲ್ ಸ್ಟೋರೇಜಸ್. ಓಕೆ, ಇದು ಡಿಸ್ಟ್ರಿಬ್ಯೂಟರ್. ಅದು
ನೆಕ್ಸ್ಟ್, ವಾಟ್ ಡು ಯು ಕಾಲ್ ಫ್ರೀ ಸಾಫ್ಟ್ವೇರ್ ದ್ಯಾಟ್ ಕ್ಯಾನ್ ಬಿ ಡೌನ್ಲೋಡೆಡ್ ಆ್ಯಂಡ್ ಯೂಸ್ಡ್ ಇಂಡೆಫಿನೆಟ್ಲಿ ವಿದೌಟ್ ಪೇಮೆಂಟ್? ಈ ಕೊಟ್ಟಂಥ ಆಪ್ಷನಲ್ಲಿ ಯಾವುದಪ್ಪ? ಅದು ಫ್ರೀವೇರ್. ಇದು ಶೇರ್ವೇರ ಒಂದು ಲಿಮಿಟೆಡ್ ಟ್ರಯಲ್ ಬೇಸಿಸ್ ಮೇಲೆ ಇದು ಫ್ರೀ ಇರುತ್ತೆ. ಬಟ್ಟು ಫ್ರೀವೇರ್ ಇದು ಲಾಂಗ್ ಟರ್ಮ್ ಫ್ರೀ ಇರುತ್ತೆ. ಆಮೇಲೆ ಮಾಲ್ವೇರ್ ಇದೇನು? ಇದು ಮ್ಯಾಲಿಸಿಯಸ್ ಕೋಡ್ ಡಿಸೈನ್ ಟು ಹಾರ್ಮ್ ದ ಸಿಸ್ಟಮನ್ನು ಹಾಳು ಮಾಡಲಿಕ್ಕೆ ಇದನ್ನು ಡಿಸೈನ್ ಮಾಡಿದ್ದಾರೆ. ಆಮೇಲೆ ಫರ್ಮ್ವೇರ್ ಅಂದ್ರೇನು? ಫರ್ಮ್ವೇರ್ ಈಸ್ ಅ ಪರ್ಮನೆಂಟ್ ಲೋ ಲೆವೆಲ್ ಕೋಡ್ ರಿಟರ್ನ್ ಡೈರೆಕ್ಟ್ಲಿ ಇನ್ ಟು ದಿ ಹಾರ್ಡ್ವೇರ್ ಚಿಪ್ಸ್. ಓಕೆ, ನೆಕ್ಸ್ಟ್, ವಿಚ್ ಸಿಸ್ಟಮ್ ಅಲೌ ಮಲ್ಟಿಪಲ್ ಯೂಸರ್ಸ್ ಟು ಲಾಗಿನ್ ಆ್ಯಂಡ್ ಯೂಸ್ ಅ ಸಿಂಗಲ್ ಕಂಪ್ಯೂಟರ್ ಸೈಮಲ್ಟೇನಿಯಸ್ಲಿ? ವಿಚ್ ಸಿಸ್ಟಮ್ ಯಾವುದು? ಮಲ್ಟಿ ಯೂಸರ್ ಆಪ್ರೇಟಿಂಗ್ ಸಿಸ್ಟಮು ನಾವು ಏನಪ್ಪ ಈ ಸಿಂಗಲ್ ಕಂಪ್ಯೂಟರ್ ಮೇಲೆ ಅಂದರೆ ಮಲ್ಟಿಪಲ್ ಯೂಸರ್ಸನ್ನು ಲಾಗಿನ್ ಮಾಡ್ಬೋದು. ನೆಕ್ಸ್ಟ್, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು. ವಾಟ್ ಈಸ್ ದ ಗ್ಲೋಬಲ್ ಸಿಸ್ಟಮ್ ಆಫ್ ಇಂಟರ್ಕನೆಕ್ಟೆಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಆಲ್? ಅದು ಇಂಟರ್ನೆಟ್. ಇಂಟ್ರಾನೆಟ್ ಅಂದ್ರೇನು? ಇಂಟರ್ನೆಟ್ ಅಂದ್ರೇನು? ಇಂಟ್ರಾನೆಟ್ ಈಸ್ ಅ ಪ್ರೈವೇಟ್ ಐಸೋಲೇಟೆಡ್ ನೆಟ್ವರ್ಕ್ ರೆಸ್ಟ್ರಿಕ್ಟೆಡ್ ಟು ಎನ್ ಇಂಟರ್ನಲ್ ಆರ್ಗನೈಜೇಷನ್. ಈಗ ಒಂದು ಆರ್ಗನೈಜೇಷನ್ ಇರುತ್ತೆ, ಓಕೆ, ಒಂದು ಕಂಪ್ನಿ ಅದ. ಸೊ ಇಲ್ಲಿ ಅಷ್ಟಾದ ಲಿಮಿಟೆಡ್ ಇರುತ್ತೆ, ಪ್ರೈವೇಟ್ ಇರುತ್ತೆ. ಯಾವುದೋ ಇದು ಇಂಟ್ರಾನೆಟ್ಟು, ನೆನಪಿರಲಿ, ಪ್ರೈವೇಟು. ಇಂಟರ್ನೆಟ್ ಅಂದರೆ ಇಟ್ಸ್ ಗ್ಲೋಬಲಿ ಇಂಟರ್ಕನೆಕ್ಟೆಡ್ ವರ್ಲ್ಡ್ ವೈಡ್. ಆಮೇಲೆ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಫಾರ್ ಅ ಸ್ಮಾಲ್ ಲೋಕಲೈಸ್ಡ್ ಏರಿಯಾ, ಒಂದು ಸ್ಮಾಲ್ ಏರಿಯಾಕ್ಕೆ. ಆಮೇಲೆ ವ್ಯಾನ್ ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಇದು ವೈಡ್ ಏರಿಯಾ. ದ ಗ್ಲೋಬಲ್ ನೆಟ್ವರ್ಕ್ ಎಂಟಿಟಿ ಈಸ್ ನೇಮ್ಡ್ ದ ಇಂಟರ್ನೆಟ್, ಬ್ರಾಡ್ ಕ್ಯಾಟಗರಿ. ಓಕೆ, ನೆಕ್ಸ್ಟ್, ವಾಟ್ ಡಸ್ HTTP ಸ್ಟ್ಯಾಂಡ್ಸ್ ಫಾರ್ ಇನ್ ವೆಬ್ ಅಡ್ರೆಸಸ್? HTTP ಅಂದರೆ ಏನಪ್ಪ? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ? ಇದೊಂದು HTTP is a core protocol used for fetching and transferring the hypertext documents across the web. Next, which network protocol assigns IP addresses dynamically to devices on a network? DHCP ಅಂದರೆ ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ automatically assigns the temporary IP addresses to devices connecting to a network. ಓಕೆ, DHCP ಅದಕ್ಕೆ ಯೂಸ್ ಮಾಡ್ತೀವಿ. DHCP ನೆಟ್ವರ್ಕ್ ಪ್ರೋಟೋಕಾಲ್ ಇಟ್ ಅಸೈನ್ಸ್ ದ IP ಅಡ್ರೆಸ್ ಡೈನಾಮಿಕಲಿ ಟು ಡಿವೈಸಸ್ ಆನ್ ಅ ನೆಟ್ವರ್ಕ್. ಅದರ ಹೆಸರಲ್ಲಿನೇ ಇದೆ, ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಅಂತ. ನೆಕ್ಸ್ಟ್, ವಾಟ್ ಈಸ್ ದ ಯೂನಿಕ್ ನ್ಯೂಮರಿಕಲ್ ಲೇಬಲ್ ಅಸೈನ್ಡ್ ಟು ಈಚ್ ಡಿವೈಸ್ ಕನೆಕ್ಟೆಡ್ ಟು ಎ ಕಂಪ್ಯೂಟರ್ ನೆಟ್ವರ್ಕ್? ಯಾವುದಪ್ಪ? ಯಾವ ಒಂದು ಲೇಬಲನ್ನು ಅಸೈನ್ ಮಾಡಿದ್ದಾರೆ ಪ್ರತಿಯೊಂದು ಈಚ್ ಡಿವೈಸ್ಗೆ ಕನೆಕ್ಟೆಡ್ ಟು ಎ ನೆಟ್ವರ್ಕ್. ಸೊ ಅದು IP address. IP address is the correct answer. ಯಾವುದು ನೋಡಿ, ಪ್ರತಿಯೊಂದಕ್ಕೂ IP address ಇರುತ್ತೆ. ನೆಕ್ಸ್ಟ್, ವಾಟ್ ಡಸ್ URL ಸ್ಟ್ಯಾಂಡ್ಸ್ ಫಾರ್? URL ಮೀನ್ಸ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇದು ಕರೆಕ್ಟ್. ಓಕೆ, ಸೊ ಮುಂದಿನ ಒಂದು ಸೆಷನಲ್ಲಿ
ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.